ವಿಶ್ವದಾನೆ ತಾರವರೇ ಕಾಣಲು ಆಶೆರಿದೆ ಮನದಲ್ಲಿ ಇಂಗಿತ ಮೊಳಗಿದೆ ಪ್ರೇಮ ಸಾಗರದಿ ಮುಳುಗಿ ಹೋದೆನು ಮುತ್ತಿನ ಹುಡುಕಾಟದಿ ಸೋತು ಹೋದೆನು ಪ್ರೇಮ ಸಾಗರದಿ ಮುಳುಗಿ ಹೋದೆನು ಮುತ್ತಿನ ಹುಡುಕಾಟದಿ ಸೋತು ಹೋದೆನು ಅಲ್ಲ ಎಂದು ನನ್ನ ಚಂದಿರದ ನೋಟ ತಟ್ಟನೆ ತೌಫೀಕನ್ನು ದಯಪಾಲಿಸು ಮಾತ ಸಗಿಸದು ಮನವನ್ನು ನೋಡದೆ ಹೋವದ ನಾವನ್ನು ಸಗಿಸದು ಮನವನ್ನು ನೋಡದೆ ಹೋವದ ನಾವನ್ನು ಆಮೀನ್ ರಸೂಲವರೇ ವಿಶ್ವದಾನೆ ತಾರವರೇ ಕಾಣಲು ಆಶೆರಿದೆ ಮನದಲ್ಲಿ ಇಂಗಿತ ಮೊಳಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಕೋಡ್ ಲೆಟರ್ ಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲವೂ ನಿನ್ನಯ ನೀನೇ ವಿಧಿ ನಿರ್ಣಯಗೊಳಿಸುವ ನಾನೇ ಆಪತ್ತಿಗೆ ಅಲ್ಲ ಜಯ ಕರುಣಿಸು ನೀ ಜಲ್ಲ ಜಯ ಕರುಣಿಸು ನೀ ಜಲ್ಲ ಈ ಮಣ್ಣಲ್ಲಿ ಮಾಸರ ಮೋಹ ತರವೇ ಗಡಿ ತನ್ನರ ಸ್ನೇಹ ಆಪತ್ತಿನ ಸಲ್ಲಾಮ ಆಪತ್ತಿನ ವ್ಯಾಮೋಹ ಆಪತ್ತಿನ ವ್ಯಾಮೋಹ ಎಲ್ಲವೂ ನಿನ್ನಯ ನೀನೇ ವಿಧಿ ನಿರ್ಣಯಗೊಳಿಸುವ ನಾನೇ ಆಪತ್ತಿಗೆ ಅಲ್ಲ ಜಯ ಕರುಣಿಸು ನೀ ಜಲ್ಲ ಜಯ ಕರುಣಿಸು ನೀ ಜಲ್ಲ ಕತ್ತಲು ಕರಗುವ ಹೊತ್ತಲು ನಿತ್ಯ ಕಣ್ಣೀರಿನ ಸ್ತುತಿ ಅರಿಯುವುದು ಸ್ಥಿರವನ್ನು ಬಾಗುತ್ತ ಕರಗಳ ಚಾಚುತ್ತ ವೇದನೆ ಬಾರೋ ಇಳಿಯುವುದು ಕತ್ತಲು ಕರಗುವ ಹೊತ್ತಲು ನಿತ್ಯ ಕಣ್ಣೀರಿನ ಸ್ತುತಿ ಅರಿಯುವುದು ಸ್ಥಿರವನ್ನು ಬಾಗುತ್ತ ಕರಗಳ ಚಾಚುತ್ತ ವೇದನೆ ಬಾರೋ ಇಳಿಯುವುದು ನಾದ ನಿನ್ನಯ ಜೀವಚರ ನಿತ್ಯ ನಿನ್ನನ್ನು ಸ್ತುತಿಸುವುದು ನಾದ ನಿನ್ನಯ ಜೀವಚರ ನಿತ್ಯ ನಿನ್ನನ್ನು ಸ್ತುತಿಸುವುದು ಸನ್ಮಾರ್ಗದ ನವಾದಿ ನೀ ತೋರಿಸು ಆದಿ ಸನ್ಮಾರ್ಗದ ನವಾದಿ ನೀ ತೋರಿಸು ಆದಿ ಬಲ್ಲ ಕೈಗೆ ವಿಧಿ ಬರಹ ನೀ ತೋರಿಸು ಅಲ್ಲ ಬಲ್ಲ ಕೈಗೆ ವಿಧಿ ಬರಹ ನೀ ತೋರಿಸು ಅಲ್ಲ ಎಲ್ಲವೂ ನಿನ್ನಯ ನೀನೇ ವಿಧಿ ನಿರ್ಣಯಗೊಳಿಸುವ ನಾನೇ ಆಪತ್ತಿಗೆ ಅಲ್ಲ ಜಯ ಕರುಣಿಸಿ ನೀ ಜಲ್ಲ ಜಯ ಕರುಣಿಸಿ ನೀ ಜಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. எல்லாம் மறிறாங்கல்ல அவன் துனியாவுனா கவுண்டல்ல அருவணிக்கு காவுல்ல அவண்ட கண்ணட தாப்புல்ல அவனாருக்கு காண்டில்ல ಅಂಬರದಿ ಗರಿಬಿ ತಾರು ವಾರಗಿನಿಯ ನೀ ಕತೆ ಹೇಳೋ ಆ ಪುಣ್ಯ ಮದೀನದ ಕತೆ ಹೇಳೋ ಕೌಮುದಿಯ ಮೊಗ ಕಾಣುತ್ತ ನಾಚಿದ ನಾಯಕ ನಬಿಯರ ಕತೆ ಹೇಳೋ ಮನ ಬಿಚ್ಚಿ ಮದೀನದ ಕತೆ ಹೇಳೋ ಹೋಗಿನಿಯ ಗಿರಿಕಾಡು ಕಡಲನ್ನು ದಾಟಿ ಮದೀನಗೆ ಹೋಗುವೆಯ ಆ ನಾಡು ಚೆಲ್ಲುವನ್ನು ನೋಡುವೆಯ ನೋಡುತ್ತಾನೆ ಆ ನಾಡು ವರ್ಣನೆಯ ಹಾಡುತ್ತನಲ್ಲಿಯುವೆಯ ಬಳಿ ಬಂದು ಎನ್ನಲಿ ಹೇಳುವೆಯ ಅಂಬರದಿ ಗರಿ ಬಿಚ್ಚುತ್ತಾರು ವಾರಗಿನಿ
ಗರಿ ಬಿಚ್ಚುತ್ತಾರುವ ರಗಿಣಿಯನೇ ಕತೆ ಹೇಳು ಆ ಪುಣ್ಯ ಮದೀನದ ಕತೆ ಹೇಳು ಕೌಮುದಿಯ ಮುಗ ಕಾಣುತ್ತ ನಾಚಿದ ನಾಯಕ ನಬಿಯರ ಕತೆ ಹೇಳು ಮನ ಬಿಚ್ಚಿ ಮದೀನದ ಕತೆ ಹೇಳು ಹಕ್ಕಿಗಳ ಜೊತೆ ಸೇರಿ ಚೆಲ್ಲಿಪಿ ನಾಮದ ನಬಿಯನ್ನು ಕೂಗುವೆಯ ನಬಿ ನಾಮ ಚಂದದಿ ಹೇಳುವೆಯ ನಿನ್ನಲವ ಸಂಗಾತಿಯ ಜೊತೆಗೆ ಸಂಭ್ರಮ ಹಂಚುವೆಯ ಆ ಸ್ನೇಹ ಚರಿತ್ರೆಯ ಹೇಳುವೆಯ ಅಂಬರದಿ ಗರಿ ಬಿಚ್ಚುತ್ತಾರುವ ರಗಿಣಿಯನೇ ಕತೆ ಹೇಳು ಆ ಪುಣ್ಯ ಮದೀನದ ಕತೆ ಹೇಳು ಕೌಮುದಿಯ ಮುಗ ಕಾಣುತ್ತ ನಾಚಿದ ನಾಯಕ ನಬಿಯರ ಕತೆ ಹೇಳು ಮನ ಬಿಚ್ಚಿ ಮದೀನದ ಕತೆ ಹೇಳು ಮುಗಿಲಿನಲ್ಲಿ ರಸೂಲರ ಸುಂದರ ನಾಮವ ಹರಡುವೆಯ ಮಧುರಾನ ರಾಗದಿ ಹಾಡುವೆಯ ಮೇಘನಿಯ ಆ ನಿನ್ನಯ ರಾಗ ಜಗವಿಡಿ ಕೇಳುತ್ತಲಿ ಪುಣ್ಯ ಮದೀನವ ನೆನಪಿಸಲಿ ಅಂಬರದಿ ಗರಿ ಬಿಚ್ಚುತ್ತಾರುವ ರಗಿಣಿಯನೇ ಕತೆ ಹೇಳು ಆ ಪುಣ್ಯ ಮದೀನದ ಕತೆ ಹೇಳು ಕೌಮುದಿಯ ಮುಗ ಕಾಣುತ್ತ ನಾಚಿದ ನಾಯಕ ನಬಿಯರ ಕತೆ ಹೇಳು ಮನ ಬಿಚ್ಚಿ ಮದೀನದ ಕತೆ ಹೇಳು ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು ಕೋಡ್ ಲೆಟರ್ ಇ ಅಸ್ಸಲಾಮು ಅಲೈಕುಂ ಕಾಣದಾರೌಲಾವ ಕಾಣಲು ಕರುಣಿಸು ಬೇಡುವೆನು ಯಾ ಅಲ್ಲಾಹ್ ಮನ ತುಂಬುವ ರೂಪದಲ್ಲಿ ಕಣ್ತುಂಬ ಕಾಣಲು ಅನುಗ್ರಹಿಸು ಯಾ ಅಲ್ಲಾಹ್ ಯಾ ರಬ್ಬಿ ಯಾ ಅಲ್ಲಾಹ್ ಕಾಣದಾರೌಲಾವ ಕಾಣಲು ಕರುಣಿಸು ಬೇಡುವೆನು ಯಾ ಅಲ್ಲಾಹ್ ಮನ ತುಂಬುವ ರೂಪದಲ್ಲಿ ಕಣ್ತುಂಬ ಕಾಣಲು ಅನುಗ್ರಹಿಸು ಯಾ ಅಲ್ಲಾಹ್ ಯಾ ರಬ್ಬಿ ಯಾ ಅಲ್ಲಾಹ್ ಕಲ್ಲರಲಿ ಹೂವಾಗಿ ತಂಗಾಳಿ ಬೀಸುತ್ತಿದೆ ಮನ ತುಂಬ ಬೇಸರದ ಬಿರುಗಾಳಿ ಬಡಿಯುತ್ತಿದೆ ಕಲ್ಲರಲಿ ಹೂವಾಗಿ ತಂಗಾಳಿ ಬೀಸುತ್ತಿದೆ ಮನ ತುಂಬ ಬೇಸರದ ಬಿರುಗಾಳಿ ಬಡಿಯುತ್ತಿದೆ ಕಂಡ್ರಪೆ ಮುಚ್ಚದೆ ಎಂದಿನಗಳೆದು ಹೋಗುತ್ತಿದೆ ರೋಲಾವ ಕಾಣುವ ನೆನಪುಗಳು ಕಾಡುತ್ತಿದೆ ತೌಫೀಕ್ ನೀಡಲ್ಲ ಕಾಣದಾರೌಲಾವ ಕಾಣಲು ಕರುಣಿಸು ಬೇಡುವನು ಯಾ ಅಲ್ಲಾಹ್ ಮನ ತುಂಬುವ ರೂಪದಲ್ಲಿ ಕಣ್ತುಂಬ ಕಾಣಲು ಅನುಗ್ರಹಿಸು ಯಾ ಅಲ್ಲಾಹ್ ಯಾ ರಬ್ಬಿ ಯಾ ಅಲ್ಲಾಹ್ ಮಕ್ಕಾ ಮರುಭೂಮಿ ಸಂತಸದಲ್ಲಿ ಕುಣಿಯುತ್ತಿದೆ ಮರರಂಬೆ ಕೊಂಬೆಗಳು ಉಲ್ಲಾಸದಲಾಡುತ್ತಿದೆ ಮಕ್ಕಾ ಮರುಭೂಮಿ ಸಂತಸದಲ್ಲಿ ಕುಣಿಯುತ್ತಿದೆ ಮರರಂಬೆ ಕೊಂಬೆಗಳು ಉಲ್ಲಾಸದಲಾಡುತ್ತಿದೆ ಹಕ್ಕಿಗಳ ಚಿಲಿಪಿಲಿ ಕಲರಾವ ಕೇಳುತ್ತಿದೆ ಮಕ್ಕಾದ ಮನೆಯಲ್ಲಿ ಮಗುವೊಂದು ಜನಿಸುತ್ತಿದೆ ಅಲ್ಹಮ್ದುಲಿಲ್ಲಾಹ್ ಕಾಣದಾರೌಲಾವ ಕಾಣಲು ಕರುಣಿಸು ಬೇಡುವೆನು ಯಾ ಅಲ್ಲಾಹ್ ಮನ ತುಂಬುವ ರೂಪದಲ್ಲಿ ಕಣ್ತುಂಬ ಕಾಣಲು ಅನುಗ್ರಹಿಸು ಯಾ ಅಲ್ಲಾಹ್ ಯಾ ರಬ್ಬಿ ಯಾ ಅಲ್ಲಾಹ್ ಕಾಣದಾರೌಲಾವ ಕಾಣಲು ಕರುಣಿಸು ಬೇಡುವೆನು ಯಾ ಅಲ್ಲಾಹ್ ಮನ ತುಂಬುವ ರೂಪದಲ್ಲಿ ಕಣ್ತುಂಬ ಕಾಣಲು ಅನುಗ್ರಹಿಸು ಯಾ ಅಲ್ಲಾಹ್ ಯಾ ರಬ್ಬಿ ಯಾ ಅಲ್ಲಾಹ್ ಅಸ್ಸಲಾಮು ಅಲೈಕುಂ ವೇದಿಕೆ 3ರಲ್ಲಿ ಸೀನಿಯರ್ ವಿಭಾಗದ ಬ್ಯಾರಿ ಭಾಷಣ
ಜನರಲ್ ವಿಭಾಗದ ಕನ್ನಡ ಭಾಷಣ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ಆ ಕಡೆ ತೆರಳಬೇಕಾಗಿ ವಿನಂತಿ. ವೇದಿಕೆ 3ರಲ್ಲಿ ಸೀನಿಯರ್ ವಿಭಾಗದ ಬ್ಯಾರಿ ಭಾಷಣ ಹಾಗೂ ಜನರಲ್ ವಿಭಾಗದ ಕನ್ನಡ ಭಾಷಣ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ಆ ಕಡೆ ಗಮನಹರಿಸಬೇಕಾಗಿ ವಿನಂತಿ. ಈ ವೇದಿಕೆಯಲ್ಲಿ ಈ ಸ್ಪರ್ಧೆ ಮುಗಿದ ಬಳಿಕ ಕತೆ ಹೇಳುವ ಸ್ಪರ್ಧೆ, ಜೂನಿಯರ್ ವಿಭಾಗದ ಕತೆ ಹೇಳುವ ಸ್ಪರ್ಧೆ, ಚೆಸ್ ನಂಬರ್ 108, 121, 133, 733, 157, 169, 182, 194, 735 ಸ್ಪರ್ಧಾರ್ಥಿಗಳು ಕೂಡಲೇ ತಯಾರಾಗಬೇಕಾಗಿ ವಿನಂತಿ. ಕೋಡ್ ಲೆಟರ್ ಎಫ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಕಿರುಣಗೋ ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಕಿರುಣಗೋ ಮಸ್ತಿದ ಅಕಸಾದ ಕಡೆಗೆ ನೋಡು ನೀ ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಕಿರುಣಗೋ ಸಾಟಿಲ್ಲದ ವಂಚನೆಗಳಿಗೆ ವೇದಿಕೆ ದೂದರಿಗೆ ಅದು ಮೋಜಿನಾಟದಿ ಆಟಿಕೆ ಸಾಟಿಲ್ಲದ ವಂಚನೆಗಳಿಗೆ ವೇದಿಕೆ ದೂದರಿಗೆ ಅದು ಮೋಜಿನಾಟದಿ ಆಟಿಕೆ ಯುಕ್ತಿಯಿಂದಲೇ ಶಕ್ತರಾದರು ನೀಚರೋ ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಕಿರುಣಗೋ ಮಸ್ತಿದುಲ್ ಅಕ್ಸಾದ ಕಡೆಗೆ ನೋಡು ನೀ ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಯಾಕೆ ಬೀರುವೆ ಯಾಕೆ ಬೀರುವೆ ಇಂದು ಮರಣವುದಂದೆಯಾಗಿದೆ ಕಂಡೆಯ ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಕಿರುಣಗೋ ಮಸ್ತಿದುಲ್ ಅಕ್ಸಾದ ಕಡೆಗೆ ನೋಡು ನೀ ಕೇಳಿದೆಯ ನಿನ್ನಂತರಾಳದಿ ಆಕುಗೋ ಕೇಳಿಯಾಕೆ ಬೀರುವೆ ಕಿರುಣಗೋ ಸಾಟಿ ಇಲ್ಲದ ವಂಚನೆಗಳಿಗೆ ವೇದಿಕೆ. ಅಸ್ಸಲಾಮು ಅಲೈಕುಂ. ಕೋಡ್ ಲೆಟರ್ ಜಿ. ವೇದಿಕೆ 3ರಲ್ಲಿ ಸೀನಿಯರ್ ವಿಭಾಗದ ಬ್ಯಾರಿ ಭಾಷಣ ಹಾಗೂ ಜನರಲ್ ವಿಭಾಗದ ಕನ್ನಡ ಭಾಷಣ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು ಕೂಡಲೇ ಆ ಕಡೆ ಧಾವಿಸಬೇಕಾಗಿ ವಿನಂತಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಂಬರಮಾಂದದಿ ಹಾಸಿದ ಪಾಲಕನೇ ಅಲ್ಲ, ಅಖಿಲಾಂಡದ ರಕ್ಷಕ ನೀನೇ ನಾಥನೇ ಓ ಅಲ್ಲ. ಗಿರಿವೃಕ್ಷ ಧರೆಯಲ್ಲಿ ನಾಟಿದ ಬಲ್ಲವನೇ ಅಲ್ಲ, ಗಗನದಿ ಮಳೆಧಾರೆಯ ಸುರಿಸುವ ಬಲ್ಲಿಗನೇ ಅಲ್ಲ. ಶಿರಬಾಗುತ್ತ ನಮಿಸುವೆ ನಿನಗೆ ಕರುಣೆಯ ತೋರಿಸುವ ಅಲ್ಲ. ಕರುಣಾನಿಧಿ ಜಗದೊರೆನಾದ ರಕ್ಷಿಸು ನನ್ನನು ಅಲ್ಲ. ಅಂಬರಮಾಂದದಿ ಹಾಸಿದ ಪಾಲಕನೇ ಅಲ್ಲ,
ನೇಸರ ಚಂದಿರನೆಲ್ಲ ನಿನ್ನಯ ಸೃಷ್ಟಿಗನೆಲ್ಲ ನರಕೋಟಿಯ ಪಾಲಕನು ನೀನಿಲ್ಲದೆ ಯಾರಿಲ್ಲ. ಸಾಗರ ಜಲದಾಳದಿ ನಿನ್ನ ಮರ್ತ್ಯರು ಬಾಳುವರಲ್ಲ. ಸಾಗದು ಜಗ ಮುಂದಕ್ಕೆ ನಿನ್ನ ಕೃಪೆಯಿಲ್ಲದೆ ಓ ಅಲ್ಲ. ಕೈ ಎತ್ತುತ್ತ ಬೇಡುವೆ ನಾನು ಕರುಣೆಯ ತೋರಿಸುವೋ ಅಲ್ಲ. ಕರುಣಾನಿಧಿ ಜಗದೊಡೆನಾದ ರಕ್ಷಿಸು ನನ್ನನು ಓ ಅಲ್ಲ. ಅಂಬರಮಾಂದದಿ ಹಾಸಿದ ಪಾಲಕನೇ ಅಲ್ಲ. ಅಖಿಲಾಂಡದ ರಕ್ಷಕ ನೀನೇ ನಾಥನೆವೋ ಅಲ್ಲ. ಬಿಳಿತಾರೆಯ ರಾಶಿಗಳು ನಿನ್ನಯ ಬಳಿ ಸಾಗುತ್ತಿದೆ. ಬರಿದಾಗಿಯ ಮಹಿಮೆಯನು ಭೂಮಂಡಲ ಕಾಣುತ್ತಿದೆ. ಉಸಿರಾಡುವೆ ಹವೆಯಲ್ಲಿ ನಿನ್ನ ಚೈತನ್ಯವು ತುಂಬಿರುವುದು. ಕ್ಷಣ ಕ್ಷಣವೂ ನಿನ್ನಯ ಮಹಿಮೆ ಈ ಲೋಕವು ನೆನೆಯುವುದು. ಈ ಸೃಷ್ಟಿಯ ಕೈಗಳ ಕಾಣು ಬೇಡುವೆ ನಿನ್ನಲಿವೋ ಅಲ್ಲ. ಈ ಜಗವಾಸಲವುವೆ ನೀನು ಜೊತೆ ಯಾರಿಲ್ಲದೋ ಅಲ್ಲ. ಅಂಬರಮಾಂದದಿ ಹಾಸಿದ ಪಾಲಕನೇ ಅಲ್ಲ. ಅಖಿಲಾಂಡದ ರಕ್ಷಕ ನೀನೇ ನಾಥನೆವೋ ಅಲ್ಲ. ಗಿರಿವೃಕ್ಷವ ದರೆಯಲ್ಲಿ ನಾಟಿದ ಬಲ್ಲವನೇ ಅಲ್ಲ. ಗಗನದಿ ಮಳೆ ಧಾರೆಯ ಸುರಿಸುವ ಬಲ್ಲಿಗನೇ ಅಲ್ಲ. ಶಿರಬಾಗುತ್ತ ನಮಿಸುವೆ ನಿನಗೆ ಕರುಣೆಯ ತೋರಿಸು ಅಲ್ಲ. ಕರುಣಾನಿಧಿ ಜಗದೊರೆನಾದ ರಕ್ಷಿಸು ನನ್ನನು ಅಲ್ಲ. ಅಸ್ಸಲಾಮು ಅಲೈಕುಂ. ಈ ವೇದಿಕೆಯಲ್ಲಿ ಈ ಸ್ಪರ್ಧೆ ಕಳೆದ ಬಳಿಕ ಕತೆ ಹೇಳುವ ಸ್ಪರ್ಧೆ ಜೂನಿಯರ್ ವಿಭಾಗದ ಸ್ಪರ್ಧಾರ್ಥಿಗಳು ಕೂಡಲೇ ಗ್ರೀನ್ ರೂಮ್ ಹತ್ರ ಬರಬೇಕಾಗಿ ವಿನಂತಿ. ನೆಕ್ಸ್ಟ್ ಕೋಡ್ ಲೆಟರ್ ಎಚ್. ಅಸ್ಸಲಾಮು ಅಲೈಕುಂ. ಮಕ್ಕಾದ ಬಾನಿನಲ್ಲಿ ಮಂದ ಹಸವ ಚಲ್ಲಿ ಮೇಲೆ ಬಂತೊಂದು ಪುಣ್ಯ ಕೌಮುದಿ ಎಂದು ಅಂದ ಚಂದಾದ ಚಂದ್ರಿಕೆಯು ಜಲಿಸಿ ತಂದು ತುಂಬ ತಂಪಾದ ಕುಳಿರ್ಗಾಳಿ ಬೀಸಿ ಬಂತಂದು ಅಂತ್ಯದೂತ ಹೂಜಾತರಾದ ಸುದಿನ ಒಂದು. ಮಕ್ಕಾದ ಬಾನಿನಲ್ಲಿ ಮಂದ ಹಸವ ಚಲ್ಲಿ ಮೇಲೆ ಬಂತೊಂದು ಪುಣ್ಯ ಕೌಮುದಿ ಎಂದು ಅಂದ ಚಂದಾದ ಚಂದ್ರಿಕೆಯು ಜಲಿಸಿ ತಂದು ತುಂಬ ತಂಪಾದ ಕುಳಿರ್ಗಾಳಿ ಬೀಸಿ ಬಂತಂದು ಅಂತ್ಯದೂತ ಹೂಜಾತರಾದ ಸುದಿನ ಒಂದು. ಉತ್ತಮ ಗುಣವುಳ್ಳ ವ್ಯಕ್ತಿಯ ನಾಯಕತ್ವ ಬೇಕೆಂದು ಜಗ ಪರಿತಪಿಸುತ್ತಿತ್ತು. ಪಾಪ ಕೃತ್ಯದ ಹೊರೆ ಹೊತ್ತು ಸಾಗುತ್ತಲಿತ್ತು. ಎಲ್ಲೆಲ್ಲೂ ಅತ್ಯಾಚಾರ ಮನದಲ್ಲಿ ಅಹಂಕಾರ ಮೃಗದಂತೆ ನರ ವರ್ಗ ಬಾಳುತ್ತಿದ್ದಾಗ ವಿಶ್ವ ಅಜ್ಞಾನ ಯುಗದಲ್ಲಿ ಮುಳುಗಿದ್ದಾಗ ಉತ್ತಮ ಗುಣವುಳ್ಳ ವ್ಯಕ್ತಿಯ ನಾಯಕತ್ವ ಬೇಕೆಂದು ಜಾಗ ಪರಿತಪಿಸುತ್ತಿತ್ತು. ಪಾಪ ಕೃತ್ಯದ ಹೊರೆ ಹೊತ್ತು ಸಾಗುತ್ತಲಿತ್ತು. ಎಲ್ಲೆಲ್ಲೋ ಅತ್ಯಾಚಾರ ಮನದಲ್ಲಿ ಅಹಂಕಾರ ಮೃಗದಂತೆ ನರ ವರ್ಗ ಬಾಳುತ್ತಿದ್ದಾಗ ವಿಶ್ವ ಅಜ್ಞಾನ ಯುಗದಲ್ಲಿ ಮುಳುಗಿದ್ದಾಗ ಮಕ್ಕಾದ ಬಾನಿನಲ್ಲಿ ಮಂದ ಹಸವ ಚಲ್ಲಿ ಮೇಲೆ ಬಂತೊಂದು ಪುಣ್ಯ ಕೌಮುದಿ ಎಂದು ಅಂದ ಚಂದಾದ ಚಂದ್ರಿಕೆಯು ಜ್ವಲಿಸಿ ತಂದು ತುಂಬ ತಂಪಾದ ಕುಳಿರ್ಗಾಳಿ ಬೀಸಿ ಬಂತಂದು ಅಂತ್ಯದೂತ ಹೂಜಾತರಾದ ಸುದಿನ ಒಂದು. ಹೆಣ್ಣ ಜನಕ್ಕೆ ತನ್ನ ಕಂದಮ್ಮಳನ್ನು ಎತ್ತು ಕ್ಷಣದಲ್ಲಿ ಹೂಳುತ್ತಿದ್ದ ಮಣ್ಣಿನಡಿಯಲ್ಲಿ ಹೆಣ್ಣು ಅಪಮಾನ ತನಗೆಂದು ಸಮಾಜದಲ್ಲಿ ವ್ಯಭಿಚಾರ ಎಂಡಿ ಯುದ್ಧ ಕೊಲೆ ಎಂಬ ಪಾಪ ಕೃತ್ಯ ಮಿತಿ ಮೀರಿ ಭೂಮಿಯಲ್ಲಿ ನಡೆಯುತ್ತಿತ್ತು. ಕಂಡ ಕಂಡಲ್ಲಿ ಹಸನಮು ತಲೆ ಎತ್ತಿತು. ಹೆಣ್ಣ ಜನಕ್ಕೆ ತನ್ನ ಕಂದಮ್ಮಳನ್ನು ಎತ್ತು ಕ್ಷಣದಲ್ಲಿ ಹೂಳುತ್ತಿದ್ದ ಮಣ್ಣಿನಡಿಯಲ್ಲಿ ಹೆಣ್ಣು ಅಪಮಾನ ತನಗೆಂದು ಸಮಾಜದಲ್ಲಿ
ವ್ಯಭಿಚಾರ ಹೆಂಡಿ ಯುದ್ಧ ಕೊಲೆ ಎಂಬ ಪಾಪ ಕೃತ್ಯ ಮಿತಿಮೀರಿ ಭೂಮಿಯಲ್ಲಿ ನಡೆಯುತ್ತಿತ್ತು. ಕಂಡಲ್ಲಿ ಹಸನಾಮು ತಲೆ ಎತ್ತಿತ್ತು. ಮಕ್ಕಾದ ಬಾನಿನಲ್ಲಿ ಮಂದ ಹಸವ ಚೆಲ್ಲಿ ಮೇಲೆ ಬಂತಂದು ಪುಣ್ಯ ಕೌಮುದಿ ಎಂದು ಅಂದ ಚಂದಾದ ಚಂದ್ರಿಕೆಯು ಜಲಿಸಿ ತಂದು ತುಂಬ ತಂಪಾದ ಕುಳಿರ್ಗಾಳಿ ಬೀಸಿ ಬಂತಂದು ಅಂತ್ಯದ ಜೂನಿಯರ್ ವಿಭಾಗದ ಕಥೆ ಹೇಳುವ ಸ್ಪರ್ಧೆ. ಇದೀಗ ಜೂನಿಯರ್ ವಿಭಾಗದ ಕನ್ನಡ ಹಾಡು ಲಾಸ್ಟ್ ಕೋಡ್ ಲೆಟರ್ ಐ. ಅಸ್ಸಲಾಮುಅಲೈಕುಂ. ಮನಸ್ಸೆಂಬ ಮಂದಿರದಿ ಸ್ನೇಹದ ನಾದ ಕೇಳುತ್ತಿದೆ. ಕಾರುಣ್ಯ ಪ್ರವಾದಿಯರ ಪಾವನ ನಾಮ ಧ್ವನಿಸುತ್ತಿದೆ. ಕ್ಷಣ ಕ್ಷಣವೋ ಈ ಮನವೋ ನಬಿಯರ ನಾಡ ನೆನೆಯುತ್ತಿದೆ. ಮನ ತುಂಬ ರೌಲವನು ಕಾಣುವ ಹಂಬಲವೇರುತ್ತಿದೆ. ಮನಸ್ಸೆಂಬ ಮಂದಿರದಿ ಸ್ನೇಹದ ನಾದ ಕೇಳುತ್ತಿದೆ. ಕಾರುಣ್ಯ ಪ್ರವಾದಿಯರ ಪಾವನ ನಾಮ ಧ್ವನಿಸುತ್ತಿದೆ. ಪಾವನ ಧರ್ಮವ ಸಾರಿದರು, ಇಹ ಪರ ವಿಜಯವ ತೋರಿದರು. ಪರಿಗ್ರಹವಿಲ್ಲದೆ ಸಾಗಿದರು, ಸುಂದರ ನಡೆಯಲ್ಲಿ ನಡೆದಿಯರು. ಪುಣ್ಯ ಯಾಸೀನ್ ನಬಿಯವರು ವಿಶ್ವ ಜನತೆಗೆ ಗುರು ಅವರು. ವಿಶ್ವ ಜನತೆಗೆ ಗುರು ಅವರು. ನಮ್ಮಯ ನಬಿಯವರು ಮನಸ್ಸೆಂಬ ಮಂದಿರದಿ ಸ್ನೇಹದ ನಾದ ಕೇಳುತ್ತಿದೆ. ಕಾರುಣ್ಯ ಪ್ರವಾದಿಯರ ಪಾವನ ನಾಮ ಧ್ವನಿಸುತ್ತಿದೆ. ಬಾಲ್ಯವೇ ದುಃಖದಿ ತನವದು ಕಾಡಿತ್ತು. ಅಲ್ ಅಮೀನ್ ಎಂಬ ಬಿರುದಿತ್ತು. ಜನಮನವೆಲ್ಲವೂ ಜಯಿಸಿತ್ತು. ಸರ್ವ ಜನತೆಗೆ ಮಾದರಿಯು ಸ್ನೇಹ ತುಂಬಿದ ನಿಧಿಯು. ನನ್ನ ಹೃದಯದ ಬೆಳಕುವುದು, ನನ್ನ ಹೃದಯದ ಬೆಳಕುವುದು. ಮನಸ್ಸೆಂಬ ಮಂದಿರದಿ ಸ್ನೇಹದ ನಾದ ಕೇಳುತ್ತಿದೆ. ಕಾರುಣ್ಯ ಪ್ರವಾದಿಯರ ಪಾವನ ನಾಮ ಧ್ವನಿಸುತ್ತಿದೆ. ಅಸ್ಸಲಾಮು ಅಲೈಕುಂ. ಈ ಸ್ಪರ್ಧೆಯು ಇಲ್ಲಿಗೆ ಕೊನೆಗೊಂಡಿತು. ಸ್ಪರ್ಧೆಯನ್ನು ನಿಯಂತ್ರಿಸಿದ ತೀರ್ಪುಗಾರರಿಗೆ ಅಭಿನಂದನೆಗಳು. ಇದೀಗ ವೇದಿಕೆಯಲ್ಲಿ ಜೂನಿಯರ್ ವಿಭಾಗದ ಕಥೆ ಹೇಳುವ ಸ್ಪರ್ಧೆ. ಜೂನಿಯರ್ ವಿಭಾಗದ ಕಥೆ ಹೇಳುವ ಸ್ಪರ್ಧೆ. ಕೆಸ್ ನಂಬರ್ಗಳು 108, 121, 133, 733, 157, 169, 182, 194, 735. ಕೋಡ್ ಲೆಟರ್ ಎ. ಜೂನಿಯರ್ ವಿಭಾಗದ ಕತೆ ಹೇಳುವುದು ಕನ್ನಡ. ಮೂರು ನಿಮಿಷ. ತೀರ್ಪುಗಾರರ ಗಮನಕ್ಕೆ 3 ನಿಮಿಷ.
ಅಸ್ಸಲಾಮು ಅಲೈಕುಂ. ಹಾತಮುಲ್ ಅಸ್ವಂ ರಲಿಯಲ್ಲಾಹು ಅನ್ಹರ ಒಂದು ಸಭೆಯಲ್ಲಿ ಪ್ರವಚನ ನಡೆಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಹೇಳಿದರು, ಯಾ ಅಲ್ಲಾ, ಈ ಸಭೆಯಲ್ಲಿ ಒಬ್ಬ ಮಹಾ ಕಳ್ಳನಿದ್ದಾನೆ, ಆತನ ಪಾಪವನ್ನು ನೀನು ಮನ್ನಿಸು, ಅವನ ಮೇಲೆ ಕರುಣೆ ತೋರು ಎಂದು ಅವರು ಪ್ರಾರ್ಥಿಸಿದರು. ಆ ಸಭೆಯಲ್ಲಿ ಒಬ್ಬ ಮಹಾ ಕಳ್ಳನಿದ್ದ. ಅವನ ಕೆಲಸ ಏನಾಗಿತ್ತೆಂದರೆ ಖಬರುಗಳನ್ನು ಅಗೆದು ಅದರಲ್ಲಿರುವ ಕಫನ್ ಬಟ್ಟೆಗಳನ್ನು ಕದಿಯುತ್ತಿದ್ದ. ಆ ಸಭೆಯಲ್ಲಿ ಆತ ಕುಳಿತಿದ್ದ. ಅವರ ಪ್ರವಚನವು ಮುಗಿದ ನಂತರ ಆ ಕಳ್ಳನು ದಿನನಿತ್ಯದಂತೆ ಆತನ ಕಾಯಕದಲ್ಲಿ ತೊಡಗಿದ. ಅವನು ಖಬರಸ್ಥಾನದ ಹಿಂದೆ ಹೋಗಿ ಖಬರುಗಳನ್ನು ಅಗೆಯತೊಡಗಿದ. ಅಲ್ಲಿದ್ದ ಕಫನ್ ಬಟ್ಟೆಗಳನ್ನು ತೆಗೆದಾಗ ಅದೊಂದು ಅಶರೀರವಾಣಿ ಕೇಳಿಸಿತು. ಏ ಮನುಷ್ಯ, ನಿನ್ನ ಪಾಪಗಳನ್ನು ಹಾತಮುಲ್ ಅಸ್ವಂ ರಲಿಯಲ್ಲಾಹು ಅನ್ಹರವರ ಮಜ್ಲಿಸ್ನಲ್ಲಿ ಮನ್ನಿಸಲಾಗಿದೆ. ಆದರೂ ನೀನು ಇದೇ ಕಾಯಕದಲ್ಲಿ ತೊಡಗುತ್ತಿರುವೆಯಲ್ಲ, ನೀನು ಒಳ್ಳೆ ಮನುಷ್ಯನಾಗು ಎಂಬ ಅಶರೀರವಾಣಿ ಕೇಳಿದೊಡನೆ ಆತ ಒಂದೇ ಸಮನೆ ರೋಧಿಸತೊಡಗಿದ. ನಂತರ ಅವನು ಅಲ್ಲಾಹನಲ್ಲಿ ಪ್ರಾರ್ಥಿಸಿದ, ಅಲ್ಲಾಹನೇ, ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದ. ನಂತರ ಅವನು ಸಾತ್ವಿಕ ವ್ಯಕ್ತಿಯಾದ. ಅವನ ಆದರ್ಶ ಗುಣನಡತೆಗಳು ನಮ್ಮಲ್ಲಿ ಮೂಡಲಿ ಎಂದು ನಾನು ಪ್ರಾರ್ಥಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನೆಕ್ಸ್ಟ್ ಕಾರ್ಡ್ ಲೆಟರ್ ಬಿ. ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ. ಕಾರ್ಯಕ್ರಮಗಳನ್ನು ನೋಡಿ ಸುಸ್ತಾಗಿಯೇ ನಿಮ್ಮನ್ನು ಸಂತೋಷಪಡಿಸಲು ನಾನು ಒಂದು ಕತೆ ಹೇಳುವೆನು. ಪ್ರಿಯರೇ, ಮಕ್ಕಾ ಎಂಬ ಸುಂದರವಾದ ನಾಡಿನಲ್ಲಿ ರುಕಾನ ಎಂಬ ದೊಡ್ಡ ಕುಸ್ತಿ ಮಾಡುವನಿದ್ದ. ಉಕ್ಕಿನಂತಹ ದೇಹವನ್ನು ಹೊಂದಿದ್ದ. ಅವನು ಮಹಾಶಕ್ತಿವಂತನಾಗಿದ್ದ. ಅವನಲ್ಲಿ ಕುಸ್ತಿ ಮಾಡಿ ಜಯಗೊಳಿಸುವವರು ಯಾರೂ ಇರಲಿಲ್ಲ. ಎಲ್ಲರಿಗೂ ರುಕಾನ ಎಂದರೆ ತುಂಬ ಭಯ. ಅವನು ರುಕಾನ ಇಡೀ ಅರೇಬಿಯಾಕ್ಕೆ ಅಜೇಯನಾಗಿದ್ದ. ಒಂದು ದಿನ ನಮ್ಮ ನೇತಾರರಾದ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದಾರಿಯಲ್ಲಿ ಹೋಗುತ್ತಾ ಇದ್ದರು. ಆಗ ಅವರಿಗೆ ರುಕಾನ ಸಿಕ್ಕಿದ. ಆಗ ನಬಿಯವರು, ರುಕಾನ, ನೀನು ಇಸ್ಲಾಂಗೆ ಬರಬೇಕು ಎಂದು ಹೇಳಿದರು. ಆಗ ರುಕಾನ, ನಾನು ಬರುತ್ತೇನೆ, ಆದರೆ ಒಂದು ಕಂಡೀಷನ್ ಇದೆ, ನನ್ನೊಂದಿಗೆ ನೀವು ಕುಸ್ತಿ ಮಾಡಿ ಜಯಗಳಿಸಬೇಕು, ಆಗ ನಾನು ನಿಮ್ಮನ್ನು ನಂಬುತ್ತೇನೆ. ಆಗ ನಬಿಯವರು ಕುಸ್ತಿಗೆ ಒಪ್ಪಿದರು. ಒಂದು ದಿನವನ್ನು ಕುಸ್ತಿ ಮಾಡಲು ನಿಶ್ಚಯ ಮಾಡಲಾಯಿತು. ಇದನ್ನು ಕೇಳಿ ನಬಿಯವರ ವಿರೋಧಿಗಳಿಗೆ ತುಂಬ ಖುಷಿಯಾಯಿತು. ನಬಿ ಕುಸ್ತಿಯಲ್ಲಿ ಸೋತಾಗ ನಾವು ಚಪ್ಪಾಳೆ ಹಾಕೋಣ ಎಂದು ಅವರು ಸಂತೋಷಪಟ್ಟರು. ಕುಸ್ತಿ ಶುರುವಾಯಿತು. ಸುತ್ತಲೂ ತುಂಬ ಜನ ಸೇರಿದ್ದಾರೆ. ರುಕಾನ ನಬಿಯವರನ್ನು ಒಮ್ಮೆಲೆ ಎತ್ತಿ ಬೀಸಬಹುದು ಭಾವಿಸಿದ್ದ. ಆದರೆ ಏನು ಆಶ್ಚರ್ಯ, ನಡೆದಿದ್ದೇ ಬೇರೆ. ನಬಿಯವರ ಬಲದ ಮುಂದೆ ರುಕಾನ ತಲೆ ತಿರುಗಿದ. ನಬಿಯವರು ರುಕಾನನ್ನು ಎತ್ತಿ ಬೀಸಿ ನೆಲಕ್ಕೆ ಹೊಡೆದರು. ಸುತ್ತಲೂ ನೋಡುತ್ತಿದ್ದವರು ಮೂಗಿಗೆ ಬೆರಳಿಟ್ಟರು. ಒಮ್ಮೆ ಅಲ್ಲ, 3 ಬಾರಿ ನಬಿಯವರು ರುಕಾನನ್ನು ಎತ್ತಿ ನೆಲಕ್ಕೆ ಹೊಡೆದರು. ನಬಿಯನ್ನು ತಮಾಷೆ ಮಾಡಲು ಬಂದವರೆಲ್ಲ ಓಡಿದರು. ರುಕಾನ ಕೂಡ ಓಡಿ ಹೋದನು. ನೋಡಿ ಮಿತ್ರರೇ, ನಬಿಯವರ ಮುಂದೆ ಯಾವ ಶಕ್ತಿಯೂ ಲೆಕ್ಕಕ್ಕೆ ಇಲ್ಲ. ಇಲ್ಲಿಗೆ ನನ್ನ ಕಥೆ ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ನೆಕ್ಸ್ಟ್ ಕೋಡ್ ಲೆಟರ್ ಸಿ. ಸಿ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಲಾಸ್ಟ್ ಕಾಲ್. ಜಡ್ಜಸ್, ಸಿ is cancelled. ನೆಕ್ಸ್ಟ್ ಡಿ. ಮಹಾನ್ಯರಾದ ಉಸ್ತಾದರೇ, ತೀರ್ಪುಗಾರರೇ ಮತ್ತು ನನ್ನ ಸ್ನೇಹಿತರು, ಅಸ್ಸಲಾಮು ಅಲೈಕುಂ. ಭಿಕ್ಷುಕಾಲನಿಕ ಎಂಬ ವಿಷಯದಲ್ಲಿ ನಿಮ್ಮ ಮುಂದೆ ಹೇಳಲು ನಾನು ಇಷ್ಟಪಡುತ್ತೇನೆ. ಶ್ರೀಮಂತನೊಬ್ಬನ ಮನೆ ಬಾಗಿಲಿಗೆ ಬಡವನೊಬ್ಬ ಬಂದು, ಅಯ್ಯ, ಹಸಿವಾಗುತ್ತಿದೆ, ಅನ್ನ ಕೊಡು ಎಂದು ಬೇಡಿದ. ಒಳಗೆ ಬರ್ಜಲ್ಲಿ ತಿನ್ನುತ್ತಿದ್ದ ಧನಿಕ, ಇಲ್ಲೇನೂ ಇಲ್ಲ, ಹೋಗಾಚೆ ಎಂದು ಗದರಿಸಿದ. ಭಿಕ್ಷುಕ ನಿರಾಶೆಯಿಂದ ಮರಳಿದ. ಕಾಲ ಕಲಿಯಿತು. ಇದೇನೋ ವಿದ್ಯೆ, ಈ ಶ್ರೀಮಂತನ ಕಷ್ಟಕಾಲ ಶುರುವಾಯಿತು. ಸಂಪತ್ತೆಲ್ಲ ಕರಗಿ ಕೊನೆಗೆ ಗತಿಯಿಲ್ಲದೆ ತೀರಾ ಬಡವನಾಗಿದ್ದ. ಅವನ ಮೊದಲನೇ ಹೆಂಡತಿ ಕೂಡ ಅವನಿಂದ ದೂರವಾಗಿದ್ದಳು. ಒಂದು ದಿನ ಅವನು ದೊಡ್ಡ ಬಂಗಲೆ ಅಂತ ಮನೆ ಬಾಗಿಲಿಗೆ ನಿಂತು, ಅಯ್ಯ, ಹಸಿವಾಗುತ್ತಿದೆ, ಅನ್ನ ಕೊಡು ಎಂದು ಬೇಡಿದ.
ಆ ಮನೆ ಯಜಮಾನ ಅವನ ಪತ್ನಿಯನ್ನು ಕರೆದು ಭಿಕ್ಷುಕನಿಗೆ ಅನ್ನ ಕೊಡು ಎಂದು ಹೇಳಿದ. ಆ ಪತ್ನಿ ಅನ್ನವನ್ನು ತಟ್ಟೆಯಲ್ಲಿಟ್ಟು ಭಿಕ್ಷುಕನಿಗೆ ಕೊಡುವಾಗ ಆ ಭಿಕ್ಷುಕನ ಗುರುತಿಸಿ ಎಚ್ಚರಿಸಿಕೊಂಡಳು. ಬೇಗನೆ ಒಲೆ ನಡೆದಳು. ಆ ಪತ್ನಿಯ ಮುಖದಲ್ಲಿ ಅದೇನು ಭಾವ ಬದಲಾವಣೆಯನ್ನು ಗುರುತಿಸಿದ ಪತಿ ಕೇಳಿದ, ಏನಾಯ್ತು, ಮುಖವೆಲ್ಲ ಬದಲಾಗಿದೆಯಲ್ಲ? ಅವಳು ಹೇಳಿದಳು, ಏನಿಲ್ಲ, ಆ ಭಿಕ್ಷುಕ ನನ್ನ ಹಿಂದಿನ ಗಂಡ. ಅವತ್ತೊಮ್ಮೆ ನಾವು ಶ್ರೀಮಂತರಾಗಿದ್ದಾಗ ಒಬ್ಬ ಭಿಕ್ಷುಕ ಬಂದಿದ್ದ. ಅವರು ಅವನಿಗೆ ಅನ್ನ ಕೊಡಲಿಲ್ಲ. ಆಗ ಪತಿ ಹೇಳಿದ, ಅವತ್ತು ಬಂದಿದ್ದ ಭಿಕ್ಷುಕ ನಾನೇ. ಅಲ್ಲಾಹ್ ಭಿಕ್ಷುಕ ಧನಿಕ ಭಿಕ್ಷುಕನಾಗಿ ಮಾರ್ಪಟ್ಟಿದ್ದರು. ಸುಖದಲ್ಲಿರುವಾಗ ಕಷ್ಟದಲ್ಲಿರುವವರನ್ನು ಮರೆಯಬಾರದು. ಇಷ್ಟು ಹೇಳುತ್ತಾ ನನ್ನ ಕಥೆಯನ್ನು ಮುಕ್ತಾಯಗೊಳಿಸುತ್ತೇನೆ. ವಾಹಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. Next card letter E. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ. ಸನ್ಮಾನ್ಯ ಗುರುಗಳೇ ಹಾಗೂ ಸುನ್ನತ್ ಜಮಾತಿನ ಪುಟ್ಟ ಸೇವಕರೇ ಹಾಗೂ ನನ್ನ ಕಥೆಯನ್ನು ಕೇಳುವ ಇತ್ತೀಷ್ಟಿಗಳೇ, ಅಸ್ಸಲಾಮು ಅಲೈಕುಂ. ಶೈಖ್ ಮುಹಿಯುದ್ದೀನ್ ಜೀಲಾನಿ ಅವರು ಇರಾಕ್ ದೇಶದ ಜೀಲಾನ್ ಎಂಬ ನಗರದಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ತಂದೆ ನಿಧನರಾದರು. ನಂತರ ತಾಯಿ ಉಮ್ಮು ಫಾತಿಮಾ ಜೀಲಾನಿಯವರನ್ನು ಸಾಕಿ ಸಲಹಿಸಿದರು. ಉನ್ನತ ಶಿಕ್ಷಣಕ್ಕಾಗಿ ಶೈಖ್ ಬಗ್ದಾದಿಗೆ ಹೊರಟರು. ಯಾತ್ರೆಯು ವ್ಯಾಪಾರ ದಂಡದೊಂದಿಗಾಗಿತ್ತು. ಹೊರಡುವಾಗ ತಾಯಿ ಮಗನನ್ನು ಕರೆದು ಹೇಳಿದರು, ಮಗನೇ, ನೀನು ಸುಳ್ಳು ಹೇಳಬಾರದು. ಸತ್ಯವಿಶ್ವಾಸಿ ಒಮ್ಮೆಯೂ ಸುಳ್ಳು ಹೇಳಲಾರ. ನಂತರ ಖರ್ಚಿಗಿರುವ ಹಣವನ್ನು ಮಗನ ನಿಲುವಂಗಿಯ ಒಳಭಾಗದಲ್ಲಿಟ್ಟು ಹೋಲಿದರು. ದಾರಿ ಮಧ್ಯೆ ದರೋಡೆಕೋರರು ಆಕ್ರಮಣ ನಡೆಸಿದರು. ನಮ್ಮಲ್ಲಿ ಏನೂ ಇಲ್ಲವೆಂದು ವ್ಯಾಪಾರಿಗಳು ಸುಳ್ಳು ಹೇಳಿದರು. ಓರ್ವ ಕಳ್ಳ ಜೀಲಾನಿ ಎಂಬ ಪುಟ್ಟ ಬಾಲಕನು ನೋಡಿ ಸುಮ್ಮನೆ ಕೇಳಿದ, ನಿನ್ನಲ್ಲಿ ಏನಿದೆ? ಜೀಲಾನಿ ಉತ್ತರಿಸಿದನು, 40 ಸ್ವರ್ಣ ನಾಣ್ಯಗಳಿವೆ. ಆಶ್ಚರ್ಯಗೊಂಡ ಕಳ್ಳ ಕೇಳಿದ, ನೀನು ಸತ್ಯ ಹೇಳಲು ಕಾರಣವೇನು? ಸುಳ್ಳು ಹೇಳಬಾರದೆಂದು ನನ್ನ ತಾಯಿ ನನಗೆ ಹೇಳಿರುತ್ತಾರೆ. ಆ ಜೀಲಾನಿ ಅವರ ಪ್ರಾಮಾಣಿಕತೆಯಿಂದ ಕಳ್ಳರು ಸಜ್ಜನರಾದರು. ಆ ಜೀಲಾನಿ ಅವರ ಸತ್ಯಪಥದಲ್ಲಿ ನಮ್ಮೆಲ್ಲರನ್ನು SSFನ ಧ್ವಜದಡಿಯಲ್ಲಿ ಒಗ್ಗೂಡಿಸಲಿ, ಆಮೀನ್ ಎಂದು ಹೇಳುತ್ತಾ ನನ್ನ ಪುಟ್ಟ ಕಥೆಗೆ ವಿರಾಮ. ವಸ್ಸಲಾಮು ಅಲೈಕುಂ. SSF SYS SBS ಜಿಂದಾಬಾದ್. ಈ ಸ್ಪರ್ಧೆಯ ಬಳಿಕ ವೇದಿಕೆ 2ರಲ್ಲಿ ಜೂನಿಯರ್ ವಿಭಾಗದ ಇಂಗ್ಲಿಷ್ ಭಾಷಣ ಸ್ಪರ್ಧೆ ಚೆಸ್ ನಂಬರ್ಗಳು 102, 114, 126, 140, 152, 164, 176, 188, 198 ಸ್ಪರ್ಧಾಳುಗಳು ಆದಷ್ಟು ಬೇಗನೆ ಗ್ರೀನ್ ರೂಮಿನತ್ತ ಬರಬೇಕಾಗಿ ವಿನಂತಿ. ಇದೀಗ ಜೂನಿಯರ್ ವಿಭಾಗದ ಕತೆ ಹೇಳುವ ಸ್ಪರ್ಧೆ. ನೆಕ್ಸ್ಟ್ ಕಾರ್ಡ್ ಲೆಟರ್ F. ಗೌರವಾನ್ವಿತ ಸಭಾಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಅಸ್ಸಲಾಮು ಅಲೈಕುಂ. ಆತ್ಮಜ್ಞಾನಿಯಾದ ಒಬ್ಬರನ್ನು ಯಾವುದೇ ತಪ್ಪು ಧಾರಣೆಯಿಂದಾಗಿ ಆ ಊರಿನ ರಾಜ ಅವರನ್ನು ಜೈಲಿನಲ್ಲಿ ಕೂಡಿ ಹಾಕಿದ್ದನು. ಆದರೆ ಅದೇ ವ್ಯಕ್ತಿತ್ವವನ್ನು ತುಂಬಾ ಪ್ರೀತಿಸುತ್ತಿದ್ದ ಅವರ ಶಿಷ್ಯ ಕೂಡ ಅದೇ ಜೈಲಿಗೆ ಹೋಗಿದ್ದನು. ಒಂದು ದಿವಸ ರಾಜರ ಸೈನಿಕರೆಲ್ಲ ಬಂದು ಆ ಶೈಖ್ರವರ ಕಾಲಿಗೆ ಸಂಕೋಲೆಯಿಂದ ಕಟ್ಟಿ ಹಾಕಿದರು. ಆಗ ಶೈಖ್ರವರು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಹೇಳಿದರು. ಅದ್ಭುತ! ಏನೆಂದರೆ ಅವರ ಕೈಗೆ ಕಟ್ಟಿ ಹಾಕಿದ್ದ ಆದ ಸಂಕೋಲೆಯು ಪುಡಿ ಪುಡಿಯಾಗಿ ನೆಲಕ್ಕೆ ಬಿತ್ತು. ಶೈಖ್ರವರು ಯಾವುದೇ ಅಂಜಿಕೆ ಹೆದರಿಕೆ ಇಲ್ಲದೆ ಮಾಡಲು ಹೋದರು. ನಂತರ ಅವರಲ್ಲಿ ಶಿಷ್ಯ ಕೇಳಿದರು, ಗುರುವರ್ಯರೇ, ಆತ್ಮಜ್ಞಾನದ ರಹಸ್ಯವೇನು? ಅದಕ್ಕೆ ಆ ಗುರು ಹೇಳಿದರು, ಇಂದಲ್ಲ ನಾಳೆ ನನ್ನನ್ನು ಒಂದು ಮರದಲ್ಲಿ ಕಟ್ಟಿ ಹಾಕುತ್ತಾರೆ, ಆಗ ಆತ್ಮಜ್ಞಾನಕ್ಕೆ ರಹಸ್ಯವನ್ನು ಸಿಗುತ್ತದೆ ಎಂದು ಹೇಳಿದರು. ಗುರುವರ್ಯರು ಹೇಳಿದ ಹಾಗೆ ಒಂದು ಮರಕ್ಕೆ ಆ ಗುರುವನ್ನು ಕಟ್ಟಿ ಹಾಕಿದರು. ಅವರ ಕೈಕಾಲುಗಳನ್ನು ತುಂಡರಿಸಿದರು. ಅವರ ಮೈಯಲ್ಲಿ ಬೀಳುತ್ತಿರುವ ಒಂದೊಂದು ರಕ್ತದಾನಿಯೂ ಕೂಡ ಅಲ್ಲಾಹನ ನಾಮಗಳನ್ನು ಬರೆಯುತ್ತಿತ್ತು. ಇದನ್ನು ಕಂಡ ಅವರ ಶಿಷ್ಯ ಬೆಚ್ಚಿ ಬಿದ್ದನು. ಅದಕ್ಕೆ ಗುರುವರ್ಯರು ನಿನ್ನೆ ಹೇಳಿದ ಪ್ರಶ್ನೆಯನ್ನು ಜ್ಞಾಪಿಸಲಿಕ್ಕೆ ಹೇಳಿದರು. ಆಗ ಗುರುವರ್ಯರು ಅದಕ್ಕೆ ಉತ್ತರ ಹೇಳಿದರು, ಯಾವುದೇ ಅಪಾಯ ಘಟ್ಟಗಳಲ್ಲೂ ಸಂತೋಷ ಘಟ್ಟಗಳಲ್ಲೂ ಅಲ್ಲಾಹನನ್ನು ನೆನೆಸಿದರೆ ಮಾತ್ರವೇ ಆತ್ಮಜ್ಞಾನಕ್ಕೆ ರಹಸ್ಯವನ್ನು ಸಿಗುವುದು ಎಂದು ಅವರು ಹೇಳಿದರು. ಆಗ ಆ ಶಿಷ್ಯ ಅಲ್ಲಿ ಸೇರಿದ ಜನಸಮೂಹವೆಲ್ಲವೂ ಇದನ್ನು ಕಂಡು ಬೆಚ್ಚಿ ಬಿದ್ದವು. ಇಷ್ಟು ಹೇಳಿ ನನ್ನ ಕಥೆಯನ್ನು ಕೊನೆಗೊಳಿಸುತ್ತೇನೆ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಈ ಸ್ಪರ್ಧೆಯ ಬಳಿಕ ಜೂನಿಯರ್ ವಿಭಾಗದ ಇಂಗ್ಲಿಷ್ ಭಾಷಣ ಸ್ಪರ್ಧೆ. Allah
أشهد أن محمدا